ಪಕ್ಷದ ಕ್ರಿಯಾಶೀಲ ಯುವ ನಾಯಕ ಸೋಹೇಲ್ ಕಂದಕರವರಿದ್ದಾರೆ. KPCCಯ ಅಲ್ಪಸಂಖ್ಯಾತ ಘಟಕದ ಕಾರ್ಯದರ್ಶಿಯಾಗಿರುವಂಥ ಹಬೀಬುಲ್ಲಾ ಕಣ್ಣೂರವರಿದ್ದಾರೆ. KPCC ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ವಹಾಬ್ ಕುದ್ರೋಳಿ ಅವರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷರು ಯುವ ನಾಯಕ ಲಾರೆನ್ಸ್ ಡಿಸೋಜರ್ ಅವರಿದ್ದಾರೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಉಪಾಧ್ಯಕ್ಷ ಬಶೀರ್ ಅವರಿದ್ದಾರೆ. ಸ್ನೇಹಿತರೆ, ಈಗ ಮೊನ್ನೆ ಆದಿತ್ಯವಾರ ಮಂಗಳೂರು ಹೊರವಲಯದ ಕುಡುಪು ಎಂಬಲ್ಲಿ ನಡೆದ ಗುಂಪು ಹತ್ಯೆಯ ಬಗ್ಗೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಾಧಾರಣ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೃಷಿ ಕೂಲಿ ಕಾರ್ಮಿಕರು ಮತ್ತು ಕಟ್ಟಡ ಕಾರ್ಮಿಕರು ಶೇಕಡ 95% ಹೆಚ್ಚು ಇರುವಂಥ ಕೆಲಸ ಮಾಡ್ತಾ ಇರುವಂಥದ್ದು ವಲಸೆ ಕಾರ್ಮಿಕರು. ಅದು ಬಿಹಾರ ಇರ್ಬೋದು, ಒರಿಸ್ಸಾ ಇರ್ಬೋದು, ಉತ್ತರ ಪ್ರದೇಶದಿಂದ ಎಲ್ಲ ವಲಸೆ ಕಾರ್ಮಿಕರು. ಸಾಧಾರಣ ಎಲ್ಲ ಪೇಟೆಗಳಲ್ಲಿ ನೋಡಿದರೂ ಬೆಳಗಿನ ಹೊತ್ತು ಎಲ್ಲ ಪೇಟೆಯ ಕೇಂದ್ರ ಸ್ಥಳಗಳಲ್ಲಿ ಸಾಧಾರಣ ಯಾವತ್ತೂ ಸಹ ಒಂದು 500-1000 ಜನ ಸೇರಿಕೊಂಡಿರ್ತಾರೆ. ಎಲ್ಲ ವಲಸೆ ಕಾರ್ಮಿಕರು ಅಲ್ಲಿಂದ ಅವರನ್ನು ಪಿಕಪ್ ಮಾಡಿಕೊಂಡು ಕಟ್ಟಡ ಕಾರ್ಮಿಕ ಕೆಲಸಕ್ಕೆ, ಕೃಷಿ ಈ ಥರ ಕೆಲಸಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ಅವರು ಇಲ್ಲದಿದ್ದರೆ ಈ ಜಿಲ್ಲೆಯಲ್ಲಿ ಇಷ್ಟೊಂದು ಪ್ರಗತಿ ಆಗಲಿಕ್ಕೆ ಸಾಧ್ಯವಿರಲಿಲ್ಲ, ಅದಂತೂ ಸ್ಪಷ್ಟ. ಹಾಗಾಗಿ ವಲಸೆ ಕಾರ್ಮಿಕರಿಗೆ ಅವರಿಗೆ ನಮ್ಮ ದಕ್ಷಿಣ ಕನ್ನಡ ಮಂಗಳೂರು ಅಂತ ಹೇಳಿದರೆ ಅವರಿಗೆ ಅವರ ಒಂದು ಉದ್ಯೋಗದ ತಾಣ ಇದು. ಇಷ್ಟವರೆಗೆ ಅತ್ಯಂತ ಅದನ್ನು ಬಹಳ ಸುಸೂತ್ರವಾಗಿ ನಡ್ಕೊಂಡು ಬರ್ತಾಯಿತ್ತು. ಸಾಧಾರಣವಾಗಿ ಮೊನ್ನೆ ನಡೆದ ಘಟನೆ, ಪ್ರತಿ ಶನಿವಾರ ಮತ್ತು ಭಾನುವಾರ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸಾಧಾರಣ ಎಲ್ಲ ಮೈದಾನಗಳಲ್ಲೂ ಸಹ ಕ್ರಿಕೆಟ್ ಪಂದ್ಯಾಟ ಇರುವಂಥದ್ದು ವಾಸ್ತವ. ಧ್ವನಿವರ್ಧಕ ಬಳಕೆ ಮಾಡಬೇಕಿದ್ದರೆ ಎಲ್ಲರೂ ಸಹ ಪೊಲೀಸ್ ಸ್ಟೇಷನ್ನಿಂದ ಅನುಮತಿ ಪಡ್ಕೊಂಡೇ ಸಾರ್ವಜನಿಕವಾಗಿ ಧ್ವನಿವರ್ಧಕವನ್ನು ಬಳಸ್ತಾರೆ. ಸಂಘಟಕರ ಬಗ್ಗೆ ಪೊಲೀಸರಿಗೆ ಸೂಕ್ತ ಮಾಹಿತಿ ಇರ್ತದೆ. ಸಾರ್ವಜನಿಕವಾಗಿ ಧ್ವನಿವರ್ಧಕ ಬಳಸಬೇಕಿದ್ದರೆ ಪೊಲೀಸರಿಂದ ಅನುಮತಿ ಪಡೆಯುವಂಥದ್ದು ಕಡ್ಡಾಯ ಅಂತ ಇರುವ ನಿಟ್ಟಿನಲ್ಲಿ ಸಂಘಟಕರು ಯಾರೆಲ್ಲ ಇದ್ದಾರೆ ಅವರ ಪಟ್ಟಿಯೆಲ್ಲ ಪೊಲೀಸರವರು ಇರ್ತಾರೆ, ಅವರು ಅನುಮತಿ ಕೊಡ್ತಾರೆ. ಅದೇ ಹಾಗೆ ಕುಡುಪು ಅಲ್ಲಿಯ ಒಂದು ಸಾಮ್ರಾಟ್ ಕ್ಲಬ್ನವರ ಆಶ್ರಯದಲ್ಲಿರುವಂಥ ಒಂದು ಮೈದಾನ, ಅದು ಕೆಲವರು ಅದನ್ನು ಹಿಂದೂ ಮೈದಾನ ಅಂತಲೇ ಕರೀತಾ ಇದ್ದಾರೆ. ಅಲ್ಲಿ ಕ್ರಿಕೆಟ್ ಪಂದ್ಯಾಟ ನಡೆದಿದೆ. ಈ ಘಟನೆ ನಡೆದದ್ದು ಇವತ್ತು ಪೊಲೀಸ್ ಕಮಿಷನರ್ ಸುಮಾರು 48 ಗಂಟೆಗಳ ನಂತರ ಪೊಲೀಸ್ ಕಮಿಷನರ್ ಅವರು ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಘಟನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಅದು ಅಪೂರ್ಣವಾದ ಮಾಹಿತಿ, ಸಂಪೂರ್ಣ ವಿವರಗಳನ್ನು ಕೊಟ್ಟಿಲ್ಲ, ಇನ್ನು ಪೊಲೀಸ್ ಎಂಕ್ವೈರಿಯಿಂದ ಆಗ್ತದೆ ಅಂತ ಹೇಳಿದ್ದಾರೆ. ಯಾವ ರೀತಿ ಮಾಹಿತಿ ಅಂತ ಹೇಳಿದರೆ, ಒಂದಂತೂ ಅಲ್ಲಿ ಕ್ರಿಕೆಟ್ ಪಂದ್ಯಾಟ ನಡೆದಿದೆ, ಹೌದು, ಒಂದಷ್ಟು ತಂಡಗಳು ಬರ್ತದೆ. ಆ ತಂಡಗಳು ಅಂದು ವೀಕ್ಷಕರು ಬರ್ತಾರೆ, ಕ್ರಿಕೆಟ್ ಆಡ್ತಾರೆ, ಪೊಲೀಸರಿಗೆ ಮಾಹಿತಿ ಇರ್ತದೆ. ಅಲ್ಲಿ ವಲಸೆ ಕಾರ್ಮಿಕನೊಬ್ಬ ಬಂದಿದ್ದಾನೆ, ಅವನಿಗೆ ಏನೋ ಕ್ಷುಲ್ಲಕ ಕಾರಣಕ್ಕೆ ಜಗಳಾಗಿದೆ ಅಂತೆ. ಜಗಳಾಗಿ ಸಚಿನ್ ಎಂಬಾತ ದೊಣ್ಣೆಯಿಂದ ಹೊಡೆದಿದ್ದಾನಂತೆ. ಅದನ್ನು ನೋಡಿ ಉಳಿದವರೆಲ್ಲ ಸೇರಿಕೊಂಡು ಹೊಡೆದು ಅವನನ್ನು ಕೊಂದಿದ್ದಾರೆ. ಇದಿಷ್ಟು ಈಗ ಅವರು ಕೊಡುವಂಥ ಮಾಹಿತಿ. ಇಷ್ಟು ಮಾಹಿತಿ ಕೊಡಲಿಕ್ಕೆ ಸುಮಾರು 48 ಗಂಟೆ ಬೇಕಾಯಿತು ಪೊಲೀಸರಿಗೆ. ಒಂದು ಕ್ರಿಕೆಟ್ ಮ್ಯಾಚ್ ಹಾಡು ಹಗಲಲ್ಲಿ ಮಧ್ಯಾಹ್ನ 2:30 5:30 ಗಂಟೆ ಒಳಗೆ ನಡೆದಂಥ ಘಟನೆ ಅಂತ ಹೇಳ್ತಾರೆ. ಇಷ್ಟು ಮಾಹಿತಿ ಪಡ್ಕೊಳ್ಳಿಕ್ಕೆ 48 ಗಂಟೆ ಪೊಲೀಸರಿಗೆ ಬೇಕಾಯಿತು. ನಾನು ಕೇಳ್ತಾ ಇರೋದು, ಅಲ್ಲಿಯ ಸ್ಥಳೀಯ ಪೊಲೀಸರ ವೈಫಲ್ಯ ಹೇಗೆ ಎದ್ದು ಕಾಣ್ತಾ ಇದೆ ಅಂತ ಹೇಳಿದರೆ, ಈ ಘಟನೆ ನಡೆದ ಮೇಲೆ ಸಾರ್ವಜನಿಕವಾಗಿ ಸೋಮವಾರ ಬೆಳಿಗ್ಗೆ, ಆದಿತ್ಯವಾರ ರಾತ್ರಿ ಜನ ಮಾತಾಡಿಕೊಡ್ತಾ ಇದ್ದರು. ಒಬ್ಬನನ್ನು ಹೊಡೆದು ಕೊಂದಿದ್ದಾರೆ, ಅವ ಮುಸಲ್ಮಾನನಾಗಿದ್ದ, ಅವನ ಹೆಣ ಅಲ್ಲಿ ಸಿಕ್ಕಿದೆ. ಪೊಲೀಸರಿಗೆ ಪೊಲೀಸರು ಹೋಗುವಾಗ ಹೆಣ ಸಿಕ್ಕಿದೆ ಅಂತೆ, ಅದನ್ನು ತಂದು ಮೋರ್ಚರಿಯಲ್ಲಿ ಹಾಕಿದ್ದಾರೆ. ಸಾರ್ವಜನಿಕವಾಗಿ ಜನ ಎಲ್ಲ ಮಾತಾಡ್ತಿದ್ವಿ, ಯಾರೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಹೊಡಿಲಿಕ್ಕೆ ಯಾರೆಲ್ಲ ಹೋಗಿದ್ದಾರೆ, ಇದು ಸಂಪೂರ್ಣ ಮಾಹಿತಿ ಸಾರ್ವಜನಿಕರಲ್ಲಿದೆ. ಪೊಲೀಸ್ ಒಂದು ವೇಳೆ ಗುಪ್ತಚರ ಇಲಾಖೆ ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ 5 ನಿಮಿಷದಲ್ಲಿ ಯಾರೆಲ್ಲ ಅಲ್ಲಿ ಹಲ್ಲೆ ಮಾಡಿದ್ದಾರೆ ಅವರ ಬಗ್ಗೆ
ಮಾಹಿತಿ ಪಡ್ಕೊಳ್ಳಿಕ್ಕೆ ಏನೂ ಕಷ್ಟ ಇರಲಿಲ್ಲ. ಅಷ್ಟು ಸುಲಭವಾಗಿ ಸಿಗಬೇಕಾದಂಥ ಮಾಹಿತಿ ಇದು. ಇದು ಎಲ್ಲೋ ಕಾಡಿನಲ್ಲಿ ನಡೆದಂಥ ಘಟನೆ ಅಲ್ಲ. ಯಾವುದೋ ಕಾಡಿನಲ್ಲಿ ಅಥವಾ ಯಾವುದೋ ಒಂದು ಸಮುದ್ರ ತೀರದಲ್ಲಿ ಆಗಿದ್ದರೆ ನಾವು ನಂಬೋದಿತ್ತು. ಆದರೆ ಇದು ಬಯಲು ನಡೆದಂಥ ಒಂದು ಘಟನೆಯನ್ನು ಅದು ಸಹ ಅಪೂರ್ಣ ಮಾಹಿತಿ ಇವತ್ತು ಹೊರಗೆ ಹಾಕಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಇದರ ಬಗ್ಗೆ ಸಾಮಾಜಿಕ ಜಾಲಕದಲ್ಲಿ ವ್ಯಾಪಕವಾಗಿ ಇದು ಗುಂಪು ಹತ್ಯೆ, ಸುಮಾರು 40ರಿಂದ 50 ಜನ ಸೇರಿ ಹೊಡೆದು ಕೊಂದಿದ್ದಾರೆ. ದೊಣ್ಣೆಯಿಂದ, ಬ್ಯಾಟ್ನಿಂದ, ಆಮೇಲೆ ಕಲ್ಲಿನಿಂದ ಜಜ್ಜಿ ಅವನನ್ನು ಕೊಂದಿದ್ದಾರೆ ಅಂತ ಮಾಹಿತಿ ಇತ್ತು. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ವೈರಲ್ ಆಗ್ತದೆ. ವೈರಲ್ ಆದಮೇಲೆ ನಾವು ಪೊಲೀಸ್ ಕಮಿಷನರ್ಗೆ ನಾವು ಇದನ್ನು ಯಾರಿಗೆ ಮುಟ್ಟಿಸಬೇಕೋ ಅವರಿಗೆ ಮಾಹಿತಿಯನ್ನು ಮುಟ್ಟಿಸಿದ್ದೇವೆ. ತಕ್ಷಣ ನಮಗೆ ಇದರ ತೀವ್ರತೆ ಹೆಚ್ಚಾದ ಮೇಲೆ ತಕ್ಷಣ ಪೊಲೀಸ್ ಕಮಿಷನರೇ ನಮಗೆ ಮಾಹಿತಿ ನೀಡ್ತಾರೆ. ಯಾರಾದರೂ ನಾವು ಅದು ಬ್ಯಾಟ್ನಲ್ಲಿ ದೊಣ್ಣೆಯಿಂದ ಹೊಡೆದು ಮಾರಕಾಯುಧಗಳಿಂದ ಅಟ್ಯಾಕ್ ಮಾಡಿ ಕೊಂದಿದ್ದಾರೆ ಅಂತ ಹೇಳಿದ ಕೂಡಲೇ ಪೊಲೀಸರ ಒಂದು ಅವರಿಗೆ ಪ್ರಜ್ಞೆ ಹೇಳ್ತದೇನೋ ಅದು ಗೊತ್ತಿಲ್ಲ. ಕೂಡಲೇ ಬಂದು ಬೇಕಿದ್ದರೆ ನೀವು ಒಂದು 5-6 ಜನ ಬಂದು ದೇಹವನ್ನು ಪರೀಕ್ಷಿಸಿ, ಮಾರಣಾಂತಿಕವಾದ ಯಾವುದೇ ಗಾಯ ಕಾಣ್ತಾ ಇಲ್ಲ ಅಂತ ಪೊಲೀಸರಿಂದ ಬಂದ ಮಾಹಿತಿ ನಮಗೆ. ಹಾಗೆ ನಿನ್ನೆ ರಾತ್ರಿ ನಾವು ಒಂದು 10 ಜನ ಶವಾಗಾರಕ್ಕೆ ಭೇಟಿ ನೀಡಿದೆವು. ಪೊಲೀಸ್ ಕಮಿಷನರ್ ಇದರ ವ್ಯವಸ್ಥೆ ಮಾಡಿದರು. ನಾವು ಶವಾಗಾರಕ್ಕೆ ಹೋಗಿ ಬಾಗಿಲು ತೆಗೆದು ನೋಡುವಾಗ ಪೋಸ್ಟ್ ಮಾರ್ಟಮ್ಗೆ ರೆಡಿ ಆಗ್ತಾಯಿತ್ತು. ನಾನು ಹೇಳಿದೆ, ಯಾರಿಸಿದ್ದಾರೆ ಯಾರು ಬಂದಿಲ್ಲ, ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಈಗ ಪೋಸ್ಟ್ ಇದು ಅನೇಕ ಅನುಮಾನಗಳನ್ನು ಹುಟ್ಟು ಹಾಕಿದೆ. ಆದ ಕಾರಣ ನಾವು ಪೋಸ್ಟ್ ಮಾರ್ಟಮ್ ಮಾಡೋದೇ ಗೊತ್ತಿಲ್ಲ, ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದೇವೆ, ನೀವು ಬನ್ನಿ ಅಂತ ಹೇಳಿದರು. ಯಾವುದೇ ವಿಡಿಯೋ ನೀವು ಮಾಡಬಾರ್ದು, ಅದೆಲ್ಲ ನಮಗೆ ಕಂಡೀಷನ್ ಆಗಿದೆ. ಇಲ್ಲ, ನಾವು ಫೋಟೋ ತೆಗಿಲೇಬೇಕು ಅಂತ ಹೇಳಿದೆವು. ನಾವು ಫೋಟೋ ತೆಗೆದೆವು. ಪರಿಶೀಲನೆ ಮಾಡಿದಾಗ ದೇಹದ ತಲೆಯಿಂದ ಕಾಲಿನವರೆಗೂ ಗಾಯ ಇದೆ. ಪಕ್ಕೆಲುಬಿನಲ್ಲಿ ಬಹಳ ದೊಡ್ಡ ಗಾಯ ಇದೆ. ಕುತ್ತಿಗೆಯಲ್ಲಿ ಯಾವುದೋ ಒಂದು ಆಯುಧದಿಂದ ಕುತ್ತಿದಂಥ ಹೋಲ್ ಕಾಣ್ತದೆ. ಆಮೇಲೆ ಬೆನ್ನಿಗೆ ವಿಪರೀತ ಪೆಟ್ಟು ಬಿದ್ದಿದೆ. ಹೊಟ್ಟೆ ಅನೇಕ ಕಡೆ ಗಾಯ ಇದೆ. ಪೃಷ್ಠದಲ್ಲಿ ಏಟಿದೆ. ಆಮೇಲೆ ದೃಢಕಾಯದ ಯುವಕ, 35 ವರ್ಷ ಆಗಿರ್ಬೋದು, ದೃಢಕಾಯದ ಗಟ್ಟಿ ಮುಟ್ಟಿದ್ದಾನೆ. ಕೂಲಿ ಕಾರ್ಮಿಕ ಬೇರೆ, ಗಟ್ಟಿ ಮುಟ್ಟಿದ್ದಾನೆ. ಎದೆಯಲ್ಲಿ ಸಹ ಬಲವಾದ ಗುದ್ದಿದಂಥ ಏಟು ಇದು ಕಾಣ್ತದೆ. ಇಡೀ ದೇಹದಲ್ಲಿ ಗಾಯ ಇದೆ. ಹೊರಗೆ ಬಂದು ನಾವು ಆಗಲೇ ಕೆಲವು ಮೀಡಿಯಾಗಳಿಗೆ ನಾವು ಇದರ ವಿಚಾರ ಹೇಳಿದೆವು. ಆಮೇಲೆ ಅದು ಇಂಟರ್ನಲ್ ಇಂಜುರಿಯಿಂದ ಮೃತಪಟ್ಟಿದ್ದಾನಂತೆ. ರಾತ್ರಿ 1 ಗಂಟೆ ರಾತ್ರಿಗೆ ಪ್ರಾಥಮಿಕ ವರದಿಯಿಂದ, ಪೋಸ್ಟ್ ಮಾರ್ಟಮ್ನ ಪ್ರಾಥಮಿಕ ವರದಿಯಿಂದ ಅದು ಇಂಟರ್ನಲ್ ಇಂಜುರಿ ಆಗಿದೆ ಅಂತ ಬಂತು. ಬೆಳಿಗ್ಗೆ ಕಮಿಷನರ್ ಇವತ್ತು ಪ್ರೆಸ್ ಮೀಟ್ ಮಾಡ್ತಾರೆ. ಅದು ಸಹ ಅವರ ಲುಕೌಟ್ ನೋಟಿಸಲ್ಲಿ ಅನೇಕ ಸಂಶಯಗಳು. ಅವ ಮಾದಕ ವಸ್ತು ಸೇವಿಸಿ ಸತ್ತಿರ್ಬೋದು, ಅಥವಾ ಯಾರೋ ಸೇರಿ ಹತ್ಯೆ ಮಾಡಿರ್ಬೋದು. ಇದೆಲ್ಲ ಇಂಥ ಒಂದು ಅಡ್ಡಗಿ ಗೋಡೆ ದೀಪ ಇಟ್ಟ ಹಾಗೆ ಮಾತಾಡಿದರು ಅವರ ಲುಕೌಟ್ ನೋಟಿಸ್ನಲ್ಲಿರುವಂಥದ್ದು. ಅಂತೂ ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ. ಅವನನ್ನು ಕೊಂದೇ ಬಿಟ್ಟಿದ್ದಾರೆ. ಇವತ್ತು 15 ಜನರನ್ನು, ರಾತ್ರಿ 6 ಜನ, ಬೆಳಿಗ್ಗೆ ಇವತ್ತು 15 ಜನರನ್ನು ತಂದು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಬೇಕಿದ್ದು ನಾನು ಹೇಳ್ತಾ ಇರೋದು, ಇಷ್ಟೊಂದು ದೊಡ್ಡ ಪ್ರಕರಣ ನಡೆದಿದೆ ಜಿಲ್ಲೆಯಲ್ಲಿ. ಈ ಫಸ್ಟ್ ಟೈಮ್ ಆಗಿ ಇಂಥ ಗುಂಪು ಹತ್ಯೆ ಆಗ್ತಾ ಇರೋದು ಬಹುಶಃ ಫಸ್ಟ್ ಟೈಮ್. ಹಿಂದೆ ಕೆಲವು ಕೋಮುಗಲಭೆ ನಡೆದಿದೆ, ಆದರೆ ಒಂದು ಪರ್ಟಿಕ್ಯುಲರ್ ಆಗಿ ಇನ್ನು ಯಾವ ರೀತಿ ಕ್ರಿಕೆಟ್ ಮೈದಾನಕ್ಕೆಲ್ಲ ಇವರು ಅನುಮತಿ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ. ಯಾವ ರೀತಿ ಕ್ರಿಕೆಟ್ನಲ್ಲಿ ಬಂದಂಥ ಅದು ಸಹ ನನಗೆ ಈಗಲೂ ಸಹ ಕ್ಲಾರಿಟಿ ಇಲ್ಲದ್ದು. ಕಮಿಷನರ್ ಹೇಳುವಾಗ ಕ್ಷುಲ್ಲಕ ಕಾರಣಕ್ಕಾಗಿ, ಯಾವ ಕಾರಣಕ್ಕಾಗಿ ಕ್ಷುಲ್ಲಕ ಕಾರಣ ಅಂತ ಇವರಿಗೆ ಹೇಗೆ ಮಾಹಿತಿ ಬಂತು? ಏನಾದರೂ ಕ್ಷುಲ್ಲಕ ಆದರೆ ಒಂದು ಕಾರಣ ಬೇಕಲ್ವಾ? ಒಂದು ಕ್ರಿಕೆಟ್ನ ವಿಷಯದಲ್ಲಿ ಮಾತಾಡಬೇಕಿದ್ರೆ ಯಾವುದೋ ವಲಸೆ ಕಾರ್ಮಿಕನೊಬ್ಬ ಯಾವ ತಂಡದಲ್ಲಿ ಆಡಲಿಕ್ಕೆ ಬಂದಿದ್ದಾನೆ, ಯಾವ ತಂಡದಲ್ಲಿ ಆಡ್ತಾ ಇದ್ದಾವೋ ಆಟಗಾರನೋ ಅಥವಾ ಹೊರಗಿಂದ ಬಂದಿದ್ದಾದರೆ ಯಾಕೆ ಬಂದ? ಆಯಿತು, ಕ್ಷುಲ್ಲಕ ಕಾರಣದಲ್ಲಿ ಏನು ಕ್ಷುಲ್ಲಕ ಕಾರಣ? ಕ್ಷುಲ್ಲಕ ಕಾರಣದ ನೆಪ ಒಡ್ಡಿ ಸಚಿನ್ ಎಂಬಾತ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾನಂತೇಳಿ ನಿಮಗೆ ಪರ್ಟಿಕ್ಯುಲರ್ ಆದರೆ ಕೆಲವು ಜನರ ಹೆಸರೆಲ್ಲ ಹೇಳಿದಿರಿ.
ನಿನ್ನೆಯೇ ಬೆಳಿಗ್ಗೆಯಿಂದ ಸ್ಥಳೀಯ BJPಯ ಕಾರ್ಪೊರೇಟರ್ ಒಬ್ಬರ ಪತಿ ಇದರಲ್ಲಿ ನೇರ ಶಾಮೀಲಾಗಿದ್ದಾನೆ ಅಂತ ಸಾರ್ವಜನಿಕ ವಲಯದಲ್ಲಿ ಮಾತಾಡ್ತಾ ಇದ್ರು. ಅದರ ಎಡೆಯಲ್ಲಿ ದೇಶ ವಿರೋಧಿ ಘೋಷಣೆ ಕೂಗಿದ್ದಾರೆ ಅಂತೇಳಿ ಈ ದುಷ್ಕರ್ಮಿಗಳ ಗುಂಪೇ ಕೆಲವೊಂದು ಕಡೆ ಇದು ಹೊರಗೆ ಮಾತಾಡ್ತಾ ಇದ್ರಂತೆ. ದೇಶ ವಿರೋಧಿ ಇದು ಘೋಷಣೆ ಕೂಗಿದ್ದಾರೆ ಅಂತೇಳಿ, ದೇಶ ವಿರೋಧಿ ಕೂಗಿದ್ದಾರೆ ಅಂಥೇಳಿ ಒಂದು ಲೇಬಲ್ ಅಂಟಿಸಿ ಈ ಕೊಲೆಯನ್ನು ಸಮರ್ಥಿಸುವಂಥ ಮಟ್ಟಿಗೆ ಸಹ ಈ ದುಷ್ಕರ್ಮಿಗಳು ಬಂದಿದ್ದಾರೆ ಅಂತ ಆಯಿತು. ಅದು ಯಾವ ಜಾತಿಯವರೇ ಇರ್ಬೋದು, ಅವ ಯಾವ ಜಾತಿ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಸಸ್ಪೆಕ್ಟೆಡ್ ನಾವು ನೋಡಿದ ಮಟ್ಟಿಗೆ ಅವನ ದೇಹ ಪ್ರಕೃತಿ ಅದನ್ನು ಪರೀಕ್ಷಿಸಿದಾಗ ಮುಸಲ್ಮಾನ ಇರಬಹುದು ಅಂತ ನಾವು ಒಂದು ಖಾತರಿಪಡಿಸಿಕೊಂಡಿದ್ದೇವೆ. ಅಷ್ಟು ಬಿಟ್ಟರೆ ಅದು ಯಾರು, ಎಲ್ಲಿಯವ, ಏನು ಅಂತ ಗೊತ್ತಿಲ್ಲ. ಕಮಿಷನರ್ ಹೇಳ್ತಾರೆ ಮಲಯಾಳಿ ಮಾತಾಡ್ತಾ ಇದ್ದಾನಂತೆ ಎಂಬ ನ್ಯೂಸ್ ಅವರಿಗೆ ಹೇಗೆ ಬಂತು, ಮತ್ತು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಇದಕ್ಕೆಲ್ಲ ಗುಪ್ತಚರ ಇಲಾಖೆ, ಯಾಕೆ ಈ ಗುಪ್ತಚರ ಇಲಾಖೆ ಇರುವಂಥದ್ದು, ಇಷ್ಟು ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲದಿದ್ದರೆ ಒಂದು ಇಲ್ಲಿ ನೇರವಾಗಿ